ಫ್ರೆಂಡ್ಸ್, ಇದೊಂಥರ ಸಿಂಪಲ್ ಡಿಸೈನು. ಈ ಡಿಸೈನ್ ಹಾಕೋಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, 10ನೇ ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ, ಮತ್ತು ಈ ಥರ ಬೀಡ್ಸು, ಸ್ಟ್ರೈಟ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು, ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈಗ ಒಂದು ಗಂಟೆ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ಇಲ್ಲಿಗೆ ನಾವು ಡಬಲ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸರಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಒಂದು ಲಾಕ್ ಮಾಡಿ ಈಗ ನಾವು ಬೀಡ್ಸ್ ಹಾಕೋಣ. ಲಾಂಗ್ ಬೀಡನ್ನ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಈ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಿ 1 2 3 ಚೈನ್ ಹಾಕಿ ಈ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಸೀರೆದ ತಿರುಗಿಸ್ಕೊಂಡು ಈಗ ಇಲ್ಲಿಗೆ 2 ಕಂಬ ಥರ ಆಯಿತು. ಸೂಜಿ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಆ ಚೈನ್ ಗ್ಯಾಪ್ಗೆ 5 ಚೈನ್ ಗ್ಯಾಪ್ಗೆ 2ರಲ್ಲಿ 1 ಈಗ 3 ಕಂಬ 3 4 5 6 7 ಚೈನ್ 7 ಕಂಬ ಆದಮೇಲೆ ಒಂದು ರೌಂಡ್ ಬೀಡ್ಸ್ನ ಆ್ಯಡ್ ಮಾಡೋಣ. ಈಗ ರೌಂಡ್ ಬೀಡ್ಸ್ ಹಾಕ್ಬಿಟ್ಟು ಮತ್ತೆ 7 ಕಂಬ ಒಂದೇ ಸಮ ಬರಬೇಕು. 1 2 3 4 5 6 ಈಗ 7ನೇ ಕಂಬನ ಬಂದು ನಾವು ಈ ಗ್ಯಾಪ್ಗೆ ಮಾಡ್ಕೊಳ್ಳೋಣ. 7 ಕಂಬ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿಗೆ ಈಗ ಈ ಥರ ಕಾಣಿಸುತ್ತೆ. ಮತ್ತು 4 ಚೈನು 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಆರ್ಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಡಬಲ್ ಲಾಕ್ ಮಾಡ್ಕೋಬೇಕು. ಯಾವಾಗನೂ
ಡಬಲ್ ಲಾಕ್ ಮಾಡಿ ಮತ್ತೆ ಬೀಡ್ ಹಾಕಿ ಇದು ಕುಚ್ಚು ಕಟ್ಟೋಕ್ಕೆ ಸಿಂಪಲ್ ಡಿಸೈನ್ ಇದು. ಕುಚ್ಚು ಕಟ್ಟಿದ್ದಾದಮೇಲೆ ಫೈನಲ್ ಲುಕ್ಕು ಈ ಥರ ಕಾಣಿಸ್ತಾ ಇದೆ.